ಓಕೆ ಗೈಸ್, ನಮಸ್ತೆ ಗೆಳೆಯರೆ, ಫುಡಿ ಪ್ರಿನ್ಸ್ ಚಾನಲ್ ಸ್ವಾಗತ. ಸೊ ನಾನು ಒಂದು ಹೊಸದೇನಾದರೂ ಒಂದು ಚಾಕ್ಲೇಟ್ ಟ್ರೈ ಮಾಡೋಣ ಅಂತ ಇದ್ದೆ. ಸೊ ದಿಸ್ ಈಸ್ ಬೇಸಿಕಲಿ ಐರ್ಲ್ಯಾಂಡ್ ಇನ್ ಚಾಕ್ಲೇಟ್. ಇದು ಥಾರ್ಟನ್ಸ್ ಅಂತ, ಬೇಸಿಕಲಿ ಕ್ಲಾಸಿಕ್ ಬಾಕ್ಸು. ನೀವು ಇಲ್ಲಿ ಅಮೆಝಾನಲ್ಲಿ ಸಿಗೋಲ್ಲ ನಿಮಗೆ, ನೀವು ಥಾರ್ಟನ್ಸ್ ವೆಬ್ಸೈಟಿಂದ ತರಿಸಿ ಆರ್ಡ್ರ್ ಮಾಡ್ಕೊಳ್ಬೋದು. ಇದು ಬೇಸಿಕಲಿ ಪೌಂಡ್ಸಲ್ಲಿ ಪೇಮೆಂಟ್ ಮಾಡಬೇಕು. ಇದು ಅರೌಂಡು 15 to 20 ಪೌಂಡ್ಸ್ ಏನೋ ಇದೆ ಇದಕ್ಕೆ. ಸೊ ಓಪನ್ ಮಾಡಿ ನೋಡೋಣ ಯಾವ ಥರ ಟೇಸ್ಟ್ ಇದೆ ಅಂತ ಒಂದು ತರಿಸಿದ್ದೆ. ಒಳಗಡೆ ಪ್ರೆಸೆಂಟೇಷನ್ ಭಾಳ ಚೆನ್ನಾಗಿದೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಚಾಕ್ಲೇಟ್ಸ್ ಇದೆ ನಿಮಗೆ. ನಿಮ್ಮ ಹತ್ರ ಅರೌಂಡು 3 to 6, 7, 8 ಟೈಪ್ಸ್ ಆಫ್ ಚಾಕ್ಲೇಟ್ಸ್ ಇದೆ ಇದರಲ್ಲಿ. ಸೊ ಒಂದು ಟ್ರೈ ಮಾಡೋಣ ಅಂತ ತರಿಸಿದ್ದೆ. ಫುಲ್ ರ್ಯಾಪಲ್ಲಿ ಒಂಥರ ಗ್ರ್ಯಾಂಡ್ ಥರ ರ್ಯಾಪ್ ಮಾಡಿದ್ದಾರೆ. ಸೊ ಕೆಲವ್ರಿಗೆ ಇಷ್ಟ ಆಗಲ್ಲ ಚಾಕ್ಲೇಟ್ಸು. ಇಂಡಿಯನ್ ಚಾಕ್ಲೇಟ್ಸ್ ತಿಂದು, ಡೈರಿ ಮಿಲ್ಕ್ ಚಾಕ್ಲೇಟ್ಸ್ ಎಲ್ಲ ತಿಂದು ಈ ಥರ ತಿಂದರೆ ಒಂಥರ ಟೇಸ್ಟ್ ಚೆನ್ನಾಗಿ ಅನಿಸಲ್ಲ ಕೆಲವ್ರಿಗೆ ತುಂಬ ಇಷ್ಟ ಆಗುತ್ತೆ. ಫಸ್ಟು ನಾನು ಟ್ರೈ ಮಾಡಿದ್ದು ಇದು ಗೂಯಿ ಕ್ಯಾರಮಲ್ ಅಂತ. ಮೇಲ್ಗಡೆ ಭಾಳ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಅದು ಸಾಫ್ಟ್ ಇದೆ, ಬಟರಿ ಇದೆ, ಮತ್ತು ಕ್ಯಾರಮಲ್ ರ್ಯಾಪ್ಡ್ ಇದೆ, ಮತ್ತು ಸ್ಮೂತ್ ಚಾಕ್ಲೇಟ್ ಮಿಲ್ಕ್ ಕಪ್ ಅಂತ ಇದೆ. ಒಳಗಡೆ ಇದು ಕ್ಯಾರಮಲ್ ಫಿಲ್ಡ್ ಇದೆ. ಸೊ ಓಪನ್ ಮಾಡೋಣ ಅಂತ ಇದ್ದೆ. ಹಿಂಗಿದೆ ನೋಡಿ. ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಿದೆ. ಆ್ಯಸ್ ಎ ಸ್ವೀಟ್ಸ್ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಚಾಕ್ಲೇಟ್. ನಾ ಇಲ್ಲಿ ಇಂಡಿಯಾದ್ದು ಚಾಕ್ಲೇಟಿಗೆ ಕಂಪೇರ್ ಮಾಡೋಕ್ಕಾಗಲ್ಲ ಟೇಸ್ಟು. ಅಂದರೆ ಡೈರಿ ಮಿಲ್ಕಿಂದ ಟೇಸ್ಟ್ ಅದರಿಂದ ಬೇರೆ ಥರ ಇದೆ ಲೆವೆಲ್, ಇದೊಂಥರ ಬೇರೆ ಥರ ಇದೆ ಲೆವೆಲ್ಲು. ಸೊ ಸೆಕೆಂಡ್ ಒನ್ನು ನಾನು ಟ್ರೈ ಮಾಡಿದ್ದು ಫಡ್ಜ್ ಬ್ರೌನಿ ಅಂತ. ಮೇಲ್ಗಡೆ ಬ್ರೌನಿ ಟ್ರಫಲ್ ಪೌಡರ್ ಥರ ಅದು ಹಾಕಿರ್ತಾರೆ. ಆಮೇಲೆ ಲೇಯರ್ ಆಫ್ ಸಾಫ್ಟ್ ಫಡ್ಜ್ ಮತ್ತು ಮಿಲ್ಕ್ ಚಾಕ್ಲೇಟು ಡಸ್ಟಿಂಗ್ ಪೌಡರ್ ಅಂತ ಬರುತ್ತೆ ಚಾಕ್ಲೇಟಿಂದು, ಅದು ಹಾಕಿರ್ತಾರೆ ಫುಲ್ ಚಾಕ್ಲೇಟು. ನಾನು ಟ್ರೈ ಮಾಡೋ ಟೈಮಲ್ಲಿ ನಮ್ಮ ಕೋಕೋ ನೋಡ್ತಾ ಇದೆ, ಅದಕ್ಕೆ ಚಾಕ್ಲೇಟ್ ಕೊಡಬೇಕಂತ. ದಯವಿಟ್ಟು ಪೆಟ್ಸು ಎಸ್ಪೆಷಲಿ ಡಾಗ್ಸಿಗೆ ಚಾಕ್ಲೇಟ್ ಕೊಡಬಾರ್ದು. ಸೊ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ ನೆಕ್ಸ್ಟು. ಸೊ ನೆಕ್ಸ್ಟ್ ಒನ್ನು ಇದು ಕ್ರೀಮಿ ಫಡ್ಜ್ ಅಂತ. ಇದ್ರ ಮೇಲೆ ಏನು ಸೀ ಸಾಲ್ಟ್, ಸ್ವಲ್ಪ ಸಾಲ್ಟಿ ಬರುತ್ತೆ ಟೇಸ್ಟು, ಮತ್ತು ಚಾಕ್ಲೇಟ್ ಮಿಲ್ಕ್ ಅದರಿಂದ ಸ್ವಲ್ಪ ಉಪ್ಪು ಅಂಶ ಇದೆ ಇದರಲ್ಲಿ. ಮಿಕ್ಕಿದೊಂಥರ ಟೇಸ್ಟ್ ಇದೆ. ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ ಟೇಸ್ಟು. ಆನಂತರ ನೆಕ್ಸ್ಟು ಟೆಂಪ್ಟೇಟಿಂಗ್ ಟಾಫಿ ಅಂತ ಹೆಸರಿದು. ಟೆಂಪ್ಟೇಟಿಂಗ್ ಟಾಫಿ ಇದು ಬೇಸಿಕಲಿ ಕ್ರಿಸ್ಪ್ ಮಿಲ್ಕ್ ಇರುತ್ತೆ ಟಾಫಿ, ಸೇಮ್ ಆಲ್ಮೋಸ್ಟ್ ಎಲ್ಲ ಸೇಮ್ ಚಾಕ್ಲೇಟ್ಸೇ, ಮಾತ್ರ ಇದೊಂಥರ ಯೂನಿಕ್ ಇದೆ ಸ್ವಲ್ಪ ಟೇಸ್ಟು. ಎಲ್ಲ ಸ್ಮೂತ್ ಇದೆ ಚಾಕ್ಲೇಟ್, ಒಳಗಡೆ ಫಿಲ್ಡ್ ಇದೆ. ಆಫ್ಟರ್ ದ್ಯಾಟ್ ಹೆವೆನ್ಲಿ ಹನಿಕೊಂಬ್, ಇದು ನನಗೆ ಭಾಳ ಇಷ್ಟ ಆಯಿತು. ಇದು ಹೊಸದು ಇವ್ರದ್ದು. ಇದೇನಂತ ಹೇಳಿದ್ರೆ ತಿನ್ನೋ ಟೈಮಲ್ಲಿ ಒಳಗಡೆ ಚಾಕ್ಲೇಟ್ ಫೀಲ್ಡ್ ಇರುತ್ತೆ ಮತ್ತು ಕ್ರಿಸ್ಪಿ ಇದೆ, ಸ್ವಲ್ಪ ಹೇಸಲ್ನಟ್ ಇದೆ, ಮತ್ತು ಆ್ಯಂಡ್ ಸ್ವಲ್ಪ ಕ್ರಿಸ್ಪಿ ಬರುತ್ತೆ. ಇದು ಟೇಸ್ಟ್ ತಿನ್ನೋಕ್ಕೆ ಚೆನ್ನಾಗಾಗುತ್ತೆ. ನಾವು ಇಂಡಿಯಾದಲ್ಲೂ ಇದೆ, ಅದು ಯಾವುದದು ಕಿಟ್ಕ್ಯಾಟಲ್ಲಿ ಒಂದು ಬರ್ತಿತ್ತು ಕಣ್ರಿ ಚಾಕ್ಲೇಟು, ಅದು ತಿಂತ ಸ್ವಲ್ಪ ಕ್ರಿಸ್ಪಿ ಬರ್ತಿತ್ತು. ಆಮೇಲೆ ಕ್ರ್ಯಾಕಲ್ಸ್, ಡೈರಿ ಮಿಲ್ಕ್ ಕ್ರ್ಯಾಕಲ್ಸ್ ಥರ ಇತ್ತು ಅದು. ಆ್ಯಂಡ್ ಆನಂತರ ನಾನು ತರಿಸಿದ್ದು ಟ್ರಿಪಲ್ ಚಾಕ್ಲೇಟ್ ಅಂತ. ಟ್ರಿಪಲ್ ಚಾಕ್ಲೇಟ್ ವೈಟ್ ಚಾಕ್ಲೇಟ್ ಮತ್ತು ವೆನಿಲಾ ಫ್ಲೇವರ್ಡ್, ಅದ್ರ ಮೇಲೆ ಡಬಲ್ ಕೋಟೆಡ್ ಚಾಕ್ಲೇಟ್ ಲೇಯರ್ ಇತ್ತು, ಅದ್ರ ಮೇಲೆ ಕೋಟಿಂಗ್ ಇದೆ. ಇದೇ ಒಂಥರ ಡಿಫ್ರೆಂಟ್ ಯೂನಿಕ್ ಇತ್ತು ಟೇಸ್ಟು. ಇದು ಚೆನ್ನಾಗಿದೆ. ಆ್ಯಂಡ್ ಫೈನಲಿ ಕ್ರಂಚಿ ಪಾರ್ಲೈನ್ ಅಂತ, ಕ್ರಂಚಿ ಪ್ರಾಲೈನ್ ಅಂತ. ಇದು ಹೇಸಲ್ನಟ್ ಕ್ರಿಸ್ಪಿ ವೇಫರ್ ಇರುತ್ತೆ, ಮತ್ತು ಕ್ರೀಮಿ ವೈಟ್ ಚಾಕ್ಲೇಟ್ ಸ್ಪ್ರಿಂಕಲ್ ವಿತ್ ರೋಸ್ಟೆಡ್ ಆಲ್ಮಂಡ್, ಮೇಲ್ಗಡೆ ಸ್ಟ್ರಾಬೆರಿ ಕೋಟೆಡ್ ಇದೆ. ಇದು ಯೂನಿಕ್ ಇದೆ ಡಿಶ್ಶು. ಚಾಕ್ಲೇಟ್. ನನಗೆ ಚಾಕ್ಲೇಟ್ ತಿಂದು ಬಾಯೆಲ್ಲ ಇದಾಯಿತು. ಒಂದೆರಡು ತಿನ್ಬೋದು ಕಣ್ರಿ, ಫುಲ್ ತಿನ್ನೋಕ್ಕಾಗಲ್ಲ. ಸೊ ಈ ರ್ಯಾಪ್ಸ್ ಈ ಥರ ಇದೆ. ಸೊ ಫೈನಲಿ ಇದು ಸ್ಟ್ರಾಬೆರೀಸ್ ಆ್ಯಂಡ್ ಕ್ರೀಮ್, ಕ್ಲಾಸಿಕ್ ಬ್ಲೆಂಡ್ ಆಫ್ ಸ್ಟ್ರಾಬೆರೀಸ್ ಆ್ಯಂಡ್ ಡಬಲ್ ಕ್ರೀಮ್ ಸ್ಮೂತಡ್ ವಿತ್ ವೈಟ್ ಚಾಕ್ಲೇಟ್ ಆ್ಯಂಡ್ ಟಾಪ್ಡ್ ವಿತ್ ಪಿಂಕ್ ಸ್ಪ್ರಿಂಕಲ್ಸ್. ನನಗೆ ಅದು ಫಸ್ಟೆಲ್ಲ ಚಾಕ್ಲೇಟ್ ತಿಂದು ಆಲ್ಮೋಸ್ಟ್ ಎಲ್ಲ ಸೇಮ್ ಆಗೋಕ್ಕಾಯ್ತು ಚಾಕ್ಲೇಟ್ಸು, ಮಾತ್ರ ಕಂಪ್ಲೀಟ್ಲಿ ಡಿಫ್ರೆಂಟ್ ಇತ್ತು. ಒಂದು ಟ್ರೈ ಕೊಟ್ಟಿದ್ದೆ, ನೀವು ನೋಡಿ ಅಂತೆ, ಥಾರ್ಟನ್ಸ್ ಅಂತ ಕೊಡಿ ಅಂತೆ. ಅಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸಿಂದ ಇದು ಬರುತ್ತೆ. ಇಂಟರ್ನ್ಯಾಷನಲ್ ಪೇಮೆಂಟ್ ಮಾಡಿಸ್ಬೇಕು ಇಂಪೋರ್ಟ್ ಆಗೋಕ್ಕೆ, ಮತ್ತು ನಿಮ್ದು ಯಾರು ರಿಲೇಟಿವ್ಸ್ ಇದ್ರೂ ತರಿಸ್ಬೋದು ಅಲ್ಲಿಂದನೇ ವರ್ಕ್ ಮಾಡಿದ್ರೆ ಇನ್ ಕೇಸ್ ಆ ಕಂಟ್ರೀಲಿ. ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.